ನಮ್ಮ ಭಾರತೀಯ ಜನತಾ ಪಾರ್ಟಿದು ಸೊ ಈಗಾಗಲೇ ಲೋಕಸಭೆ ಬಗ್ಗೆ ಚರ್ಚೆಗಳು ನಡೆದಾವು. ಸೊ ಇವತ್ತು ಮೋಸ್ಟ್ಲಿ ಮೀಟಿಂಗ್ ಆಗಬೇಕಾಗಿತ್ತು. ಇವತ್ತು ಕ್ಯಾನ್ಸರ್ ಚರಂತಿ ಮಠ ಅವರು ನಮಗೆ ಉಸ್ತುವಾರಿ ಅದಾರ. ಅವ್ರು ಮೋಸ್ಟ್ಲಿ ಮುಂದಿನ ವಾರದಾಗ ಡೇಟ್ ಕೊಡ್ತಾರೆ. ಸೊ ಅವರೆಲ್ಲ ಬಂದ ನಂತರ ಮಾತಾಡ್ಕೊಂಡು ಸ್ಟೇಟ್ ಲೆವೆಲಲ್ಲಿ ಡೆಲ್ಲಿಲೆಲ್ಲ ಮೀಟಿಂಗ್ ಆಗ್ತೈತಿ, ಫೈನಲ್ ಆಗ್ತೈತಿ. ಅದೇ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಹೈಕಮಾಂಡ್ ಏನು ಡಿಸಿಷನ್ ತೊಂದು ಹೇಳ್ತಾರೋ ಆ ಪ್ರಕಾರ ಕೆಲಸ ಮಾಡ್ತಾವೆ ನಾವು ರೀ. ಅಲ್ಲ ಓಡಾಡ್ದು ಅಂತ ನೋಡ್ರಿ. ಸೊ ಈಗ ಎಲ್ಲ ಕಡೆ ಒಂದ್ಸಲ ಸಿಟ್ಟಿಂಗ್ MLA ಇರ್ತಾರೋ, ಸಿಟ್ಟಿಂಗ್ MP ಇರ್ತಾರೋ. ಇದ್ದಾಗೂ ಎಲ್ಲರೂ ಆಕಾಂಕ್ಷಿಗಳು ಆಸೆಗಳು ಎಲ್ಲ ಇರ್ತಾವೆ. ನೀವು ಟಿಕೆಟ್ ಕೇಳಬಾರ್ದು ಅನ್ನೋದು ತಪ್ಪಾಗ್ತೈತೆ. ಅವ್ರದ್ದು ಇಚ್ಛೆ ಆಸೆ ಇರ್ತಾವೆ, ಕೇಳ್ಬೋದು. ಆದರೂ ಫೈನಲಿ ಹೈಕಮಾಂಡ್ ಕುಂತ ಎಲ್ಲ ಡಿಸಿಷನ್ ಏನು ತೊಗೊಂಡು ಯಾವ ಕ್ಯಾಂಡಿಡೇಟ್ನ ಬೆಳಗಾವಿ ಚಿಕ್ಕೋಡಿಗೆ ಫೈನಲ್ ಮಾಡ್ತಾರೋ ಅದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಗೆಲ್ಲಿಸುವಂಥ ಕೆಲಸ ಮಾಡ್ತೇವೆ ರೀ. ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೀವು ಹಿರಿಯರಿದ್ದೀರಿ, ರಮೇಶ್ ಜಾರಕಿಹೊಳಿ ಹಿರಿಯರಿದ್ದಾರೆ. ನಿಮ್ಮಿಬ್ಬರನ್ನೂ ಬಿಟ್ಟು ದೂರದ ಬಾಗಲಕೋಟೆ ಅವ್ರನ್ನ ಉಸ್ತುವಾರಿ ಮಾಡಿದ್ದಾರೆ. ಅದು ಪಾರ್ಟಿ ಡಿಸಿಷನ್ ಹಂಗಿಲ್ಲ. ಯಾಕೆಂದ್ರೆ ಯಾವಾಗಲೂ ಜಿಲ್ಲಾದವ್ರು ಮಾಡ್ದೆ ಹೊರಗಿನವ್ರಿಗೆ ಮಾಡ್ತಿರ್ತಾರೆ. ಅದ್ರಿ ಮೊದಲಿಂದ ಹಂಗೆ ಪರಂಪರೆ ಐತಿ. ಈಗ ನೋಡ್ರಿ 3 ಜನ ಈ ಭಾಗದಲ್ಲಿ MLA ಇದು, ನಾನು ಅದೀನಿ, ರಮೇಶ್ ಜಾರಕಿಹೊಳಿ, ಅಭಯ್ ಪಾಟೀಲ್ 3 ಜನ ಇದೀವಿ. ಇನ್ನೂ MLAಗಳು ಅದಾರ. ಎಲ್ಲ ಕುಂತಿದ್ದು ಮಾಡ್ತೀವಿ. ಅದಕ್ಕೆ ಚರಂತಿ ಮಠನವ್ರು ಮಾಡಿದಾರೆ ಅಂತ ತಪ್ಪಿಲ್ಲ. ಅವರು ಹಿರಿಯರು ಅದಾರು, ಸೀನಿಯರ್ ಅದಾರು, ಎಕ್ಸ್ಪೀರಿಯನ್ಸ್ ಐತಿ. ಅವರು ಬಂದು ಮೀಟಿಂಗ್ ತೊಂದ್ರೆ ಅವರು ಅಧ್ಯಕ್ಷತೆಯಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ. ಅಥವಾ ನಮ್ಗೆ ಯಾರಿಗೆ ಬೇಜಾರಿಲ್ಲ. ಅದು ಅಲ್ಲ ರೀ, ಅಭ್ಯರ್ಥಿಗೆ ಹೈಕಮಾಂಡ್ ಡಿಸಿಷನ್ ಹೆಂಗೆ ತೊಗೊಂಡು ಮಾಡ್ತಾರೋ ಅದ್ರ ಮ್ಯಾಗ ಇರ್ತೈತಿ. ಅಲ್ಲ ನಾ ಏನಿಲ್ಲ ರೀ, ಇವಾಗ ಸಿಟ್ಟಿಂಗ್ MP ಅದಾರು, ಮತ್ತು ಕೇಳೋರು 5-6 ಜನ ಅದಾರು, ಎಲ್ಲರೂ ಕೇಳ್ತಿರ್ತಾರೋ. ಆಮೇಲೆ ಫೈನಲಿ ಡಿಸಿಷನ್ ಹೆಂಗೆ ತೊಗೋತಾರೆ. ನಾನು 10 ಸಲ ಹೇಳಿದ್ದೀನಿ, ನಾನು ಲೋಕಸಭೆಗೆ ನಿಲ್ಲುವುದಿಲ್ಲ, MP ಗೆ ನಿಲ್ಲುವುದಿಲ್ಲ, MLAಗೆ ಆರಾಮದಿನ ಅಂತ ನೀವು ಹೇಳಿದ್ದೀನಿ. ಒಟ್ಟೆ ನಮ್ಮ ಹೆಸರು ಓಡಿಸ್ಬೇಡ್ರಿ ಅಂತೇಳಿ ನಿಮಗೆಲ್ಲ ರಿಕ್ವೆಸ್ಟು ಮಾಡಿದ್ದೀನಿ. ನನಗೆ ಇಂಟ್ರೆಸ್ಟ್ ಇಲ್ಲ MP ಗೆ, ನಾನು MLAಗೆ ಆರಾಮದೀನಿ. ನಾ ಹೇಳಲ್ಲ, ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತೊಂದು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೋ ನಾವೆಲ್ಲರೂ ಪ್ರಾಮಾಣಿಕವಾಗಿ ಅವ್ರ ಕೆಲಸ ಮಾಡ್ತೀವಿ. ಮತ್ತು ಖಂಡಿತವಾಗಿ ಈ ಸಲ ಬೆಳಗಾವಿ ಚಿಕ್ಕೋಡಿ 2 ಲೋಕಸಭೆ ಗೆಲ್ತೀವಿ. ಹಾಂ, ಇಲ್ಲಿಲ್ಲ, ನಾವೆಲ್ಲ ಅಂದ್ರೆ TV ಯಲ್ಲೇ ನೋಡಿದ್ರಿ, ಅಂದ್ರೆ ಮೀಡಿಯಾದಾಗ ಚರ್ಚೆ ನೋಡಿದ್ವಿ. ಅದು ನಮ್ಮ ಜೊತೆ ಅಂತ ಯಾರು ಮಾತಾಡಲ್ಲ. ಅದೇನಿದ್ರು ಹೈಕಮಾಂಡ್ ಲೆವೆಲ್ದಾಗ ಇರ್ತೈತಿ. ಯಾರು ಭಾರತೀಯ ಜನತಾ ಪಾರ್ಟಿಗೆ ಬಂದರೂ ಎಲ್ಲರಿಗೂ ಸ್ವಾಗತ ಇದೆ. ಅಲ್ಲ ಈಗ ಏನಲ್ಲ, ಯಾರು ಬಂದರೂ ಎಲ್ಲರಿಗೂ ಸ್ವಾಗತ ಇದೆ. ಲೇಟ್ ಮಾಡಬೇಡ್ರಿ, ಬೇಗನೆ ಬರ್ರಿ ಅಂತ ಹೇಳ್ತೀವಿ ರೀ. ನಾವು 7th ನಾವು ಪ್ರತಿಭಟನೆ ಮಾಡ್ತೀವಿ ರೀ. ಈಗ ನಾವು 7th ಪ್ಯಾಲೇಸ್ ಗ್ರೌಂಡಲ್ಲಿ ಅಲ್ಲಿ ಹೋಗ್ತಿದ್ದಾರೆ. ಅವ್ನ ಇಶ್ಯೂ ಎಲ್ಲ ಡೈವರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಅಂಕಿ ಸಂಖ್ಯೆ ಚರ್ಚೆಗೆ ಬರಲಿಲ್ಲ ಅವರೆಲ್ಲ ರೀ. ಸೊ ಅದನ್ನು ಬರ್ತಾಯಿಲ್ಲ. ಸುಮ್ಮನೆ DK ಸುರೇಶ್ ಅವರೊಂದು ಏನೋ ಸ್ಟೇಟ್ಮೆಂಟ್ ಕೊಟ್ಟರು, ಅದನ್ನೆಲ್ಲ ಇಡೀ ಆಲ್ ಓವರ್ ಇಂಡಿಯಾ ಚರ್ಚೆ ನಡೀತು. ಅದನ್ನ ಇಶ್ಯೂ ಡೈವರ್ಟ್ ಮಾಡೋಕೆ ಅಲ್ಲಿ ಹೋಗ್ತಾರೆ ಡೆಲ್ಲಿಗೆ. ಸೊ ಅದೆಲ್ಲ ತಪ್ಪಾಗ್ತೈತೆ. ಯಾಕಂದರೆ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೆಲ್ಲ ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಐತಿ, ಅವ್ರಿಗೆಲ್ಲ ಗೊತ್ತಿರ್ತೈತೆ ಅದ್ರಿ. ಯಾಕಂದ್ರೆ ಈ ಥರ ಮಾಡ್ಬೋದು. BJP ನಾವು ಬೆಂಗಳೂರಲ್ಲಿ 7th ಮಾಡ್ತಾ ಇದ್ವಿ ರೀ. ಅಲ್ಲ ಒಳ್ಳೇದಾಯ್ತು. ಜಗದೀಶ್ ಶೆಟ್ಟರ್ ಅವ್ರು ನೋಡ್ರಿ, ಸೀನಿಯರ್ ಪೊಲಿಟಿಷಿಯನು, ಎಲ್ಲ ಆಗಿರೋ, ಏನೋ ಯಾವುದೋ ಕಾರಣಕ್ಕೆ ಬೇಜಾರಾಗಿ ಹೋಗಿದ್ರು, ಅವ್ರು ವಾಪಸ್ ಬಂದರು. ನಮ್ಮೆಲ್ಲರಿಗೂ ಖುಷಿ ಇದೆ, ಸ್ವಾಗತ ಇದೆ ಅಂತ. ಸೀನಿಯರ್ ಲೀಡ್ರ್ ಏನೋ ಕೆಟ್ಟಗಳಿಗೆ ಹೋಗಿದ್ರು ಅವ್ರು ಅಷ್ಟೇ. ನೋಡ್ರಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿದೆ. ಅದೇನು ಡಿಸಿಷನ್ ಹೈಕಮಾಂಡ್ ತೊಗೊಂಡು ಹೇಳ್ತಾರಲ್ಲ ಅವ್ರಿಗೆ ಪ್ರಾಮಾಣಿಕವಾಗಿ ಮಾಡ್ತೀವಿ. ಮತ್ತು ಒಂದು ತಮ್ಗೆ ಆಶ್ವಾಸನೆ ಕೊಡ್ತೀನಿ, ನಮ್ಮ ಕಾರ್ಯಕರ್ತರು ಜನ ಬೆಳಗಾವಿ ಚಿಕ್ಕೋಡಿ 2 ಲೋಕಸಭಾ ಗೆಲ್ಸಕ್ಕೆ ಈಗಾಗಲೇ ನಿರ್ಣಯ ಮಾಡಿದ್ರೆ ಖಂಡಿತ 2 ಲೋಕಸಭಾ ನಾವು ಗೆಲ್ತೀವಿ. ಭಾಷಣದಲ್ಲಿ ಒಂದು ಮಾತು ಹೇಳಿದ್ರಿ ಸರ್, 10 ತಿಂಗಳಿಗೆ ಸರ್ಕಾರ ಬ್ಯಾಸತ್ತಿತ್ತು, ಜನರಿಗೆ ಎಲ್ಲ ಬ್ಯಾಸತ್ತಿದಾರ ಅಂತ. ಅಲ್ಲ ಡೆಫಿನೆಟಾಗಿ ಅಲ್ರಿ, ನಾವು 3.5 ವರ್ಷ ನಡೆಸಿದಾಗ ನಮ್ಗೆ ಎಂಟಿ ಇನ್ಕಮೆನ್ಸ್ ಇಷ್ಟಿದ್ದು, ನಮಗೆ ಜನ ಬೇಜಾರಾಗಿ ನಮ್ಮ ವಿರುದ್ಧ ಓಟ್ ಹಾಕಿರೋ. ಈಗ 10 ತಿಂಗಳಲ್ಲಿ ನೀವು ಹಳ್ಳಿಯಲ್ಲಿ ಬರ್ರಿ ನಮ್ಮ ಜೊತೆಗೆ. ಸೊ ಇಷ್ಟು ಜನ ಪವರ್ ಪ್ರಾಬ್ಲಮ್ ಐತಿ, ಕುಡಿಯೋ ನೀರಿನ ಸಮಸ್ಯೆ ಐತಿ, ರೋಡ್ ಇಲ್ಲ, ಜನ ಈಗ ಬೇಸತ್ತಾರೆ. ಅಂದರೆ ನಾನು ಸಪೋಸ್ ಏನಾರು ಚುನಾವಣೆ ಬಂದ್ರೆ ಈ ಸಲ ನಾವು ಯಾವಾಗಲೂ 110ಗೆ ರೀಚ್ ಆದವು, 104ಗೆ ರೀಚ್ ಆದವು, 113 ಕ್ರಾಸ್ ಆಗ್ತಲ್ಲ. ಈ ಸಲ ಏನಾರು ಚುನಾವಣೆ ಯಾವಾಗ ನಡೆದ್ರು 130 ಕ್ರಾಸ್ ಆಗ್ತೀವಿ ಅಂತ ಹೇಳಿದೆ. ಅದಕ್ಕೆ ನಾವೆಲ್ಲ ರಾಮದುರ್ಗ, ಸವದತ್ತಿ ಎಲ್ಲರೂ ರೆಡಿ ಇರಪ್ಪ ಅಂತ ಹೇಳಿದೆ ಅವ್ರಿಗೆ. ಡೆಫಿನೆಟಾಗಿ, ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ಜನ ಇಷ್ಟು ಬೇಸತ್ತಾರಲ್ಲ. ನಾವು ಹಳ್ಳಿಯಲ್ಲಿ ಹೋಗ್ತೀವಿ. ಇವತ್ತು ಕಾಂಗ್ರೆಸ್ MLAಗಳು ಅವರಿಗೆ ಫೇಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದ್ರೆ ಅವ್ರು ಪ್ರಾಮಿಸ್ ಮಾಡಿದ್ರು ಅವ್ರು ಎಲೆಕ್ಷನ್ಗೆ ಮೊದಲು ₹1 ಅನುದಾನ ಬರ್ತಾಯಿಲ್ಲ. ನೀವೆಲ್ಲ ರೋಡ್ ನೋಡ್ತಾ ಇದ್ದೀರಿ. ಉದಾಹರಣೆ ಒಂದೇ ಹೇಳ್ತೀನಿ, ಚೋರ್ಲಾ ರೋಡು ಬೆಳಗಾಮಿಗೂ ಗೋವಾಕ್ಕೂ ಎಷ್ಟು ಕನೆಕ್ಟಿವಿಟಿ ಐತಿ. ಸೊ ನೀವು ನೋಡ್ಬೋದು, ಅಲ್ಲಿ ಗೋವಾದ ರೋಡ್ ಎಲ್ಲ ಮಾಡಿದ್ದಾರೆ. ಕರ್ನಾಟಕ ಬಂದರೆ ಎಲ್ಲ ಕೆಟ್ಟಿದೆ. ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ಕನಕುಂಬಿಯಲ್ಲಿ ಸ್ಟ್ರೈಕ್ ಆಯ್ತು. ಆ ರೋಡ್ ಮಾಡಿಕೊಟ್ರೆ ಅದು ಟ್ರಾನ್ಸ್ಪೋರ್ಟೇಷನ್ಗೆ ಅಂದ್ರೆ ಎಷ್ಟು ಬಿಸ್ನೆಸ್ಗೆ ಅನುಕೂಲ ಆಗ್ತೈತಿ, ಜನಕ್ಕೆ ಅನುಕೂಲ ಆಗ್ತೈತಿ. ಇಂಥ ಯಾವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿಲ್ಲ. ಏನೋ ಓಕೆ ಚೆಲ್ಲು ಎಲ್ಲ ಹೇಳ್ಕೊತ ಕೂತಾರ. ಅಲ್ಲಲ್ಲ, ಆದಷ್ಟು ಬೇಗನೆ ಮಾಡಬೇಕಲ್ಲ. ಈಗ ನೋಡ್ರಿ, ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ನಿತಿನ್ ಗಡ್ಕರಿ ಅವರು ಹೈಯೆಸ್ಟ್ ಫಂಡ್ ಕೊಡತ್ತಾರ.
ಅದರಿಂದ ಸಾಕಷ್ಟು ರೋಡ್ ಆಗತ್ತಾವ. ಅದಕ್ಕೆ ಇವ್ರು ಹೋಗಿ ಸೆಂಟ್ರಲ್ ಜೋಡಿ ಮಾತಾಡಿ ಅದನ್ನು ಮಾಡಲಿ, ಪ್ರತಿಭಟನೆ ಮಾಡೋ ಬದಲು ಹೋಗಿ ಅಲ್ಲಿ ಹೋಗಿ ಅವ್ರು ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಫಂಡ್ ತೊಗೊಂಬಂದು ಕೆಲಸ ಮಾಡಲಿಲ್ಲ. ಕೇಳ್ಕೊಂಡಿದ್ದೇನಾದ್ರೂ ಇದೆ ಸರ್ ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಮುಂದೆ ಅನುದಾನ ಬರ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿಗಳಾಗ್ತಾ ಇಲ್ಲ? ಅದ ಎಲ್ಲ ನಾಯಕರು ನಿಮ್ಮ ಜೊತೆ ಆದ್ಮೇಲೆ ಅಲ್ಲ ರೈ ನೋಡ್ರಿ, ಎಲ್ಲರಿಗೂ ಬೇಜಾರಿದೆ. ಯಾಕಂದ್ರೆ ನಾವು ಪ್ರಾಮಿಸ್ ಮಾಡ್ತೀವಿ, ಜನರ ಮುಂದೆ ಹೋಗ್ಬೇಕಾಗ್ತೈತಿ ಕೆಲಸ. ಇವತ್ತು ಏನೂ ಕೆಲಸ ನೀವು ಹೆಂಗೆ ಫೇಸ್ ಮಾಡೋರು ಜನಕ್ಕೆ? ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬೇಜಾರಿದೆ ಅವ್ರದ್ದು. ಕಾಂಗ್ರೆಸ್ ಎಮ್ ಎಲ್ ಗಳದ್ದು ಕೆಲಸ ಆಗ್ತಿಲ್ಲ, ನಮ್ಮ BJP JDS ಬಿಟ್ಬಿಡಿ, ಅವ್ರದ್ದೇ ಕೆಲಸ ಇಲ್ಲ, ಅವರೆಲ್ಲ ಬೇಜಾರು. ಕರ್ನಾಟಕದಲ್ಲಿ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಹುಡುಕೈತೆ ಬಿಜೆಪಿ. ನೀನ ಹುಡುಕಿ ಕೊಡಪ್ಪ. ಈಗ ನಾ ಎಲ್ಲಿದ್ದು ಹುಡುಕ್ಲಿ ಅಜಿತ್ ಪವಾರ್ ಏಕನಾಥ್ ಶಿಂದೆಗೆ? ಇಲ್ಲ ಸುಮ್ಮನೆ ಅದೆಲ್ಲ ಹಂಗೆ ನಡೆದಿರ್ತೈತಿ. ಆ ಥರ ಏನಿಲ್ಲ. ಅವ್ರು ರಮೇಶ್ ಕತ್ತಿ ಅವ್ರ ಅಧ್ಯಕ್ಷದವರು ನಡ್ಕೊಂಡು ಹೊಂಟೈತಿ. ಆ ಥರ ಏನಿಲ್ಲ ಅದು. ಇಲ್ಲ ಆ ಥರ ಏನಿಲ್ಲ. ಯಾಕಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಅದಾರು, ಅವ್ರು ಮಾಡ್ಕೊಂಡು ಹೊಂಟಿದಾರು. ಆ ಥರ ಏನು ಕಂಪ್ಲೇಂಟ್ ಕೋಆಪರೇಟಿವ್ ಸ್ವಲ್ಪ ಹಂಗೆ ಇರುತ್ತೆ, ಸರಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಧನ್ಯವಾದ ರೀ. ಥ್ಯಾಂಕ್ ಯು ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.